ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಡಿಲೀಟ್ ಆಗೋದಕ್ಕೂ ಮುಂಚೆ ನೋಡ್ಕೊಂಬಿಡಿ, ಆದರೆ ಸೇವ್ ಕೂಡ ಮಾಡ್ಕೊಂಡ್ಬಿಡಿ. ಹಾಗಂತ ಅಂದ್ಬಿಟ್ಟು ಡಿಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇನೋ ಸೌಜನ್ಯ ಕೇಸಿಂದ ಆಗ್ತಾ ಇದ್ದೀನಿ ಅಥವಾ ಇನ್ನೊಂದು ಯಾವುದೋ ಒಂದು ಆಗ್ತಾ ಇದ್ದೀನಿ ಅಂತಲ್ಲ. ಇದು ಬಂದು ದ ಮೋಸ್ಟ್ ಕರ್ನಾಟಕದ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡು ಹೋರಾಡುವಂತಹ ಮಹೇಶ್ ತಿಮ್ಮರೌಡಿಯ ಕತೆ. ಸೊ ಈತನ ಹಿನ್ನೆಲೆ, ಈ ಮಹೇಶ್ ತಿಮ್ಮರೌಡಿಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಈತ ಮುಂಬೈಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಕೊಲೆಯ ಆರೋಪದ ಅಡಿಯಲ್ಲಿ ಈತ ಆರೋಪಿಯಾಗಿರ್ತಾನೆ. ಆರೋಪಿಯಾಗಿದ್ದಂಥವನನ್ನ ಅಲ್ಲಿಂದ ಗಡೀಪಾರು ಮಾಡಲಾಗ್ತದೆ. ಅಲ್ಲಿಂದ ಗಡೀಪಾರಾದಂಥವನು ತನ್ನ ಹುಟ್ಟೂರಾದಂತಹ ದಕ್ಷಿಣ ಕನ್ನಡಕ್ಕೆ ಬರ್ತಾನೆ. ಇಲ್ಲಿ ಬಂದು ಕೆಲವೊಂದು ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡುತ್ತಿರುವಂತಹ ಸಮಯದಲ್ಲಿ ಆತ ಅಲ್ಲಿ ಕೆಲವೊಂದು ಸಮಾಜಕ್ಕೆ ಅಪಾಯವಾಗುವಂತಹ ಕೆಲಸಗಳನ್ನು ಮಾಡ್ತಾನೆ. ಹಾಗಾಗಿ ಸಂಘಟನೆಗಳಿಂದ ನೀನು ಇರಬೇಡಪ್ಪ, ನೀನಿದ್ರೆ ಸಂಘಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಸೊ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿ ಉಚ್ಚಾಟನೆ ಮಾಡ್ತಾರೆ ಅವನನ್ನು. ಹಿಂದೂ ಪರ ಸಂಘಟನೆಗಳಿಂದ ಉಚ್ಚಾಟನೆ ಮಾಡ್ತಾರೆ, ತೆರವುಗೊಳಿಸ್ತಾರೆ. ಅನಂತರ ಇವನು ಮಾಡಿದಂತಹ ಕೆಲಸಗಳೆಲ್ಲ ನೀಚ ಕೆಲಸ. ಯಾಕೆ ಅಂತಂದರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಈತನ ಮೇಲೆ ಒಂದು FIR ಕಾಪಿ ಇದೆ. ಅದರಲ್ಲಿ ರೀಸನ್ಸ್ ಕೂಡ ಕೊಟ್ಟಿದ್ದಾರೆ. ಏನಂತೇಳಿ, ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದು ಅಥವಾ ಛೇಡಿಸುವುದು, ಕಳ್ಳಬಟ್ಟಿ ಮಾರುವುದು, ಕಳ್ಳರಿಗೆ ಸಹಾಯ ಮಾಡುವುದು. ಕಳ್ಳರಿಗೆ ಸಹಾಯ ಮಾಡೋದು ಅಂದರೆ ಯಾವ ರೀತಿ? ಅವ್ರು ಕದ್ಕೊಂಡು ಬಂದಾಗ ಅಥವಾ ಈ ನಕ್ಸಲ್ಸ್ಗಳು ಬಂದಾಗ ಇಂಥವ್ರನ್ನ ತನ್ನ ಮನೆಯಲ್ಲಿ ಇಟ್ಕೊಡುವಂಥದ್ದು, ಅವರಿಗೆ ರಕ್ಷಣೆ ಕೊಡುವಂಥದ್ದು, ಈ ಥರದ ಕೆಲಸಗಳನ್ನ ಮಾಡ್ತಾನೆ. ಈ ಥರ ಕೆಲಸಕ್ಕೆ ಈತ ಫೇಮಸ್ಸು. ಈ ಥರ ಕೆಲಸಗಳಿಗೆ ಈತ ಫೇಮಸ್ಸು. FIR ಕೂಡ ಇವನ ಮೇಲೆ ಇದೆ. ಇವನು ಅರೆಸ್ಟ್ ಕೂಡ ಆಗಿರ್ತಾನೆ. ಈ ಮಹೇಶ್ ತಿಮ್ಮರೌಡಿ ಅರೆಸ್ಟ್ ಆಗಿ ಜೈಲಲ್ಲಿ ಕೂಡ ಇರ್ತಾನೆ. ಅದಾದಮೇಲೆ ಬೇಲ್ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಯೋಚನೆ ಮಾಡಿ, ಒಬ್ಬ ರೌಡಿ ಚೀಟರ್ ಕಳ್ಳರಿಗೆ, ನಕ್ಸಲ್ಸ್ಗೆ ತನ್ನ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಆಶ್ರಯ ಕೊಡುವಂಥವನು, ಊಟೋಪಚಾರವನ್ನು ಕೊಡುವಂಥವನು, ಹುಡುಗಿಯರಿಗೆ ಚುಡಾಯಿಸುವಂಥವನು, ಕಳ್ಳಬಟ್ಟಿ ಮಾರಂಥವನು ಇವತ್ತು ಸೌಜನ್ಯ ಪರ ಹೋರಾಟಗಾರ. ಇನ್ನೊಬ್ಬ ಭಯೋತ್ಪಾದಕ, ಅವನು ಕೂಡ ಸೌಜನ್ಯ ಹೋರಾಟಗಾರ. ಇನ್ನೊಬ್ಬ ಸೇಮ್ ನಕ್ಸಲ್ಸ್ಗೆ ಹೆಲ್ಪ್ಸ್ ಮಾಡೋನು, ಮಹೇಶ್ ತಿಮ್ಮರೌಡಿ ಜೊತೆ ಇರುವಂಥವನು ಜಯಂತ್ ಟಿ. ಇವನೊಬ್ಬ ಸೌಜನ್ಯ ಪರ ಹೋರಾಟಗಾರ. ಇನ್ನು ಇತ್ತೀಚೆಗೆ ನ್ಯೂಸಿಗಿಳಿದಂತಹ ಇನ್ನೊಬ್ಬ ಸಮೀರ್ MD, ಒಬ್ಬ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡ್ತಿದ್ದಂಥವನು, ಒಂದು ದೆವ್ವಗಳ ಕಥೆಯನ್ನು ಹೇಳ್ತಿದ್ದಂಥವನು ಸಡನ್ ಆಗಿ ಪುಸುಕ್ಕಂತ ಪಟ್ಟಂತ ರಾತ್ರಿ ಅದೇ ಹೆಂಗೆ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಟ್ಟ ಗುರುವೆ ಇವನು? ಡೌಟ್ಸ್ ಬರಲ್ವಾ? ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಿ ಹಿಂದೂಗಳೇ. ಇವತ್ತಿಗೂ ನಾನು ಎಷ್ಟೋ ಮಾಧ್ಯಮಗಳಲ್ಲಾಗಿರ್ಬೋದು, ಎಲ್ಲೋ ಆಗಿರ್ಬೋದು, ಅದೆಲ್ಲ ನೋಡಬೇಕಾದ್ರೆ ನಮಗೆ ಸೌಜನ್ಯಗೆ ನ್ಯಾಯ ಬೇಕು. ಸೌಜನ್ಯಗೆ ನ್ಯಾಯ ಬೇಕಂದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬರು ನಾವು ಹೇಳ್ತಾ ಇರೋದೇನು? ಕೋರ್ಟಿಗೆ ಹೋಗಬೇಕು. ಸೊ ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋದರೆ ತಾನೇ ಸೌಜನ್ಯ ನ್ಯಾಯ ಸಿಗುತ್ತೆ. ನಾವು ನೀವು ಇಲ್ಲಿ ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತೆ? ಕೋರ್ಟ್ ಏನು ಕೇಳುತ್ತೆ? ಸಾಕ್ಷಿ ಕೇಳುತ್ತೆ. ಸಾಕ್ಷಿ ಯಾರ ಹತ್ರ ಇದೆ? ಗಿರೀಶ್ ಮಟ್ಟಣ್ಣ, ಸಮೀರ್ MD, ಮಹೇಶ್ ತಿಮ್ಮರೌಡಿ, ಜಯಂತ್ ಟಿ, ಪುರಂದರ ಗೌಡ, ವಿಠ್ಠಲ್ ಗೌಡ, ಇವರುಗಳ ಹತ್ರ ಸಾಕ್ಷಿ ಇದೆ. ಕೇಳಿ, ಸಾಕ್ಷಿ ಕೊಡಿ ಮಹಾಸ್ವಾಮಿಗಳೇ, ಸಾಕ್ಷಿಗಳನ್ನ ಕೊಡ್ರಿ ನೀವುಗಳು, ನಾವು ಸೌಜನ್ಯಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಕೇಳಿ. ಇದನ್ನೇ ನಾವು ಸಮೇತ ಕೇಳ್ತಾ ಇದ್ದೀವಿ. ನಾವುಗಳು ಧರ್ಮಸ್ಥಳವನ್ನು ಉಳಿಸ್ಕೊಳಕ್ಕೆ ಎಷ್ಟು ಮಾತಾಡ್ತಾ ಇದ್ದೀವೋ, ಎಷ್ಟು ಫೈಟ್ಸ್ಗಳು ಮಾಡ್ತಾ ಇದ್ದೀವೋ, ವಿಡಿಯೋಗಳು ಮಾಡ್ತಾ ಇದ್ದೀವೋ, ಅದೇ ರೀತಿ ಸೌಜನ್ಯ ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತಲೂ ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನಾನಾಗಿರ್ಬೋದು, ಪ್ರತಿಯೊಬ್ಬರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಿರುವಂಥವ್ರು ಎಲ್ಲರೂ ಮಾಡ್ತಿರೋದು ಇದನ್ನೇ. ಆಯಿತು, ನೀವು ಹೇಳೋದನ್ನೇ ಒಪ್ಕೊಳ್ಳೋಣ, ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಒಪ್ಕೊಳ್ತೀವಿ. ಧರ್ಮಸ್ಥಳದ ಪರ ಮಾತಾಡ್ತಿರೋಂಥ ಎಲ್ಲರೂ ಒಪ್ಕೊಳ್ತೀವಿ. ನೀವು ಯಾರು ಹೇಳ್ತಾ ಇದ್ದೀರೋ ಅವರೇ ಅಪರಾಧಿಗಳಂತನೂ ಒಪ್ಕೊಳ್ಳೋಣ. ಆದರೆ ಸಾಕ್ಷಿ ಕೊಡಿ, ದಯವಿಟ್ಟು ಸಾಕ್ಷಿ ಕೊಡಿ. ನಾವು ಕೇಳ್ತಾ ಇರೋದು ಅಷ್ಟೇ, ಬೇರೇನು ಕೇಳ್ತಾ ಇಲ್ಲ ನಾವು ಪ್ರತಿಯೊಬ್ಬರು ಕೇಳ್ತಾ ಇರೋದು ಒಂದೇ. ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ಮನುಷ್ಯರ? ನಿಮ್ಗೆ ಅಕ್ಕ ಇಲ್ವಾ, ತಂಗಿ ಇಲ್ವಾ, ಅಮ್ಮ ಇಲ್ವಾ? ನೀನು ಯಾರನ್ನ ಅತ್ಯಾಚಾರಿಗಳು ಅಂತ ಹೇಳ್ತಿದೀಯಲ್ಲ, ನೀನು ಯಾರನ್ನ ಅತ್ಯಾಚಾರಿಗಳು ಅಂತ ಹೇಳ್ತಿದೆಯಲ್ಲ, ಎಲ್ಲಿ ಅತ್ಯಾಚಾರ ಆಯ್ತು ಅಂತ ಹೇಳ್ತಿದೆಯಲ್ಲ, ಅದೇ ದೇವಸ್ಥಾನಕ್ಕೆ ನಾನು ಹುಟ್ಟಿದಾಗಿನಿಂದನೂ ಪ್ರತಿ ವರ್ಷ ನನ್ನ ಕುಟುಂಬ ಹೋಗ್ತೀವಿ. ನನ್ನ ಕುಟುಂಬದ 4 ಜನ ಹೋಗ್ತೀವಿ. ನನ್ನ ತಾಯಿ, ನನ್ನ ತಂಗಿ, ನನ್ನ ತಂದೆ, ನಾನು 4 ಜನ ಹೋಗ್ತೀವಿ. ನಾವು 4 ಜನ ಮಾತ್ರ ಅಲ್ಲ, ನಿನ್ನ ಮನೆಯಲ್ಲೂ ನಿನ್ನನ್ನು ಕರ್ಕೊಂಡು ಹೋಗಿರ್ತಾರೆ ಆ ಧರ್ಮಸ್ಥಳಕ್ಕೆ. ನಿನಗೇನಾದ್ರೂ ಆಗಿದೆಯಾ? ನನಗೇನಾದ್ರೂ ಆಗಿದೆಯಾ? ಇಲ್ಲ ಅಲ್ವಾ?
ನಿನ್ನ ಹತ್ರನೂ ಅಟ್ಲೀಸ್ಟ್ ನೀನು ನೋಡಿದ ಮಟ್ಟಿಗೆ ಯಾರಿಗಾದ್ರೂ ಆಗಿದೆಯಾ ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಹುಡುಗಿನ ಕಿಡ್ನಾಪ್ ಮಾಡೋದನ್ನ ನೀನ್ ನೋಡಿದೀಯಾ? ನೀನು ಎಷ್ಟೋ ಸರಿ ಧರ್ಮಸ್ಥಳಕ್ಕೆ ಹೋಗಿದ್ಯಾ, ನೀನ್ ನೋಡಿದ್ಯಾ? ನಾನಂತೂ ನೋಡಿಲ್ಲ. ನೀನ್ ನೋಡಿದ್ಯಾ? ನೋಡಿದ್ರೆ ಹೋಗು, ಹೇಳು, ಶಿಕ್ಷೆ ಆಗ್ಲಿ, ಹೇಳು, ಹೋಗು. ಅದು ಬಿಟ್ಟು ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತೀರಾ ನೀವು? ನಮಗ್ ಗೊತ್ತಿಲ್ಲಪ್ಪ ಅವ್ರ ಅತ್ಯಾಚಾರಿಗಳು ಅಂತ ನಾವು ನೋಡಿಲ್ಲ. ಅವ್ರ ಅತ್ಯಾಚಾರ ಮಾಡಿರೋದನ್ನ ನಾವು ನೋಡಿಲ್ಲ, ಅವ್ರ ಕೊಲೆ ಮಾಡಿರೋದನ್ನ ನಾವು ನೋಡಿಲ್ಲ. ನೀನ್ ನೋಡಿದ್ಯಾ ಅಲ್ವಾ? ಹೋಗಿ ಹೇಳು SIT ಮುಂದೆ, ಹೋಗಿ ಹೇಳು ಪೊಲೀಸ್ ಸ್ಟೇಷನ್ ಅಲ್ಲಿ, ಹೋಗಿ ಕೋರ್ಟ್ಗೆ ಹೋಗಿ ಹೇಳು. ಡೈರೆಕ್ಟ್ ಕೋರ್ಟಿಗೆ ಹೋಗಿ ಹೇಳ್ಬೋದು ಗುರು ನೀನು. ಡೈರೆಕ್ಟ್ ಕೋರ್ಟ್ಗೆ ಹೋಗಿ ಹೇಳ್ಬೋದು ನೀನು. ಹೋಗಿ ಹೇಳು. ಯಾಕೆ ಮೀಟರ್ ಇಲ್ವಾ? ತಾಕತ್ತಿಲ್ವಾ? ಯಾಕೆ ಮೀಟರ್ ಇಲ್ಲ, ಯಾಕೆ ತಾಕತ್ತಿಲ್ಲ ಅಂದ್ರೆ ನೀನು ನೋಡಿಲ್ಲ, ನಿನ್ನ ಹತ್ರ ಸಾಕ್ಷಿ ಇಲ್ಲ. ಹೌದ್ ತಾನೆ? ಅಂದಮೇಲೆ ಬಾಯಿ ಮುಚ್ಕೊಂಡಿರೋ. ಇಲ್ಲ, ಹೋಗು, ನಿನ್ನ ಗಿರೀಶ್ ಮಟ್ಟಣ್ಣನ ಹತ್ರಕ್ಕೆ ಹೋಗು, ನಿನ್ನ ಮಹೇಶ್ ತಿಮ್ಮ ರೌಡಿ ಹತ್ರಕ್ಕೆ ಹೋಗು, ನಿನ್ನ ಸಮೀರ್ MD ಹತ್ರಕ್ಕೆ ಹೋಗು, ನಿನ್ನ ಜಯಂತ್ T ಹತ್ರಕ್ಕೆ ಹೋಗು, ನಿನ್ನ ಪುರಂದರ ಗೌಡ ಮತ್ತು ವಿಠಲ್ ಗೌಡನ ಹತ್ರಕ್ಕೆ ಹೋಗು. ಹೋಗ್ಬಿಟ್ಟು ಕೇಳು, ಸರ್ ಸಾಕ್ಷಿ ಕೊಡಿ, ನಾನು ಹೋಗ್ಬಿಟ್ಟು ಎಲ್ಲಾನು ಕೋರ್ಟ್ ಕೊಡ್ತೀನಿ, ನನ್ನ ಕೈಗೆ ಸಾಕ್ಷಿ ಕೊಡಿ ಸರ್ ಅಂತ ಕೇಳು. ನಾನು ಕೂಡ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀನಿ ಸರ್, ನಾನು ಕೊಡಿಸ್ತೀನಿ ಸರ್, ಏನಾದ್ರೂ ಬಿಡೋದಿಲ್ಲ ಸರ್, ನನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ ಸರ್, ನನ್ನ ಕುತ್ತಿಗೆ ಸೀಳಿದ್ರು ನಾನು ಬಿಡೋದಿಲ್ಲ ಸರ್, ಕೊಡಿ ಸರ್ ಸಾಕ್ಷಿಗಳನ್ನ, ನಾನು ಹೋಗ್ತೀನಿ ಕೋರ್ಟ್ಗೆ. ಕೇಳು, ಕೇಳು ಒಂದ್ಸತಿ ಸಾಕ್ಷಿಗಳನ್ನ. ಅವ್ರೇನಾದ್ರು ಸಾಕ್ಷಿ ಕೊಟ್ಬಿಟ್ರು ಅಂದ್ರೆ, ಒಪ್ಪನಾಗಿ ಹೇಳ್ತಾ ಇದ್ದೀನಿ, ಅವ್ರೇನಾದ್ರು ಸಾಕ್ಷಿಗಳು ಕೊಟ್ಬಿಟ್ರು ಅಂದ್ರೆ ಧರ್ಮಸ್ಥಳದ ಈಗ ಏನು ನೀವು ಹೇಳ್ತಾ ಇದ್ದೀರಲ್ಲ ಅತ್ಯಾಚಾರಿಗಳು ಅಂತೇಳಿ, ಅವರ ಪರ ನಾವು ಯಾರು ವಿಡಿಯೋ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ ವಿಡಿಯೋಸ್. 13 ವರ್ಷದಿಂದ ಸಾಕ್ಷಿ ಕೊಡ್ತಾವ ಅವ್ನು ಗಿರೀಶ್ ಮಟ್ಟಣ್ಣ ಮತ್ತೆ ಮಹೇಶ್ ತಿಮ್ಮರೋಡಿ ಅವರಿಬ್ರು ಸೇರ್ತಾರೆ. 13 ವರ್ಷ ಬೇಕಾ ಸಾಕ್ಷಿ ಕೊಡಕ್ಕೆ? ಎಷ್ಟೊಂದ್ ಸತಿ ಕೋರ್ಟ್ಗೆ ಹೋಗೋನೆ, ಡೆಲ್ಲಿಗೆ ಹೋಗೋನೆ. ಡೆಲ್ಲಿಗೆ ಹೋಗೋರಪ್ಪ ನಿಮ್ಮ ರೌಡಿ ಮತ್ತೆ ಆ ಭಯೋತ್ಪಾದಕ ಗಿರೀಶ್ ಮಟ್ಟಣ್ಣ ಇಬ್ರು ಡೆಲ್ಲಿ ಗಂಟ ಹೋಗಿದ್ದಾರೆ. ಅಲ್ಲೂ ಹೋದ್ರು ಸಾಕ್ಷಿಗಳನ್ನ ಕೊಟ್ಟಿಲ್ಲ. ನಂಬೋದಕ್ಕೂ ಮುಂಚೆ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ, ಯೋಚನೆ ಮಾಡಿ ನಂಬಿ. ಏನಕ್ಕೆ ದಡ್ರಗಳಾಗ್ತಾ ಇದ್ದೀರಾ? ಇದಕ್ಕೆ ಕೇಳ್ಬಿಟ್ರೆ ಅಮ್ಮ ಅಕ್ಕ ಎಲ್ಲ ಬರ್ತಾರಲ್ಲ ಬಾಯಿಗಳಲ್ಲಿ. ಸಾಕ್ಷಿ ಕೇಳೋದು ತಪ್ಪು ನಿಮ್ಮ ಹತ್ರ. ಹಂಗಾದ್ರೆ ನಿಮ್ಗಳ ಹತ್ರ ಸಾಕ್ಷಿ ಕೇಳೋದೇ ತಪ್ಪು. ಆದ್ರೆ ನಿಮ್ಮ ಆಪೋಸಿಟ್ ಅಲ್ಲಿರೋರು ನಿಮಗ್ ಸಾಕ್ಷಿ ಕೊಡಬೇಕು. ಅದೇ ನಾವು ನಿಮ್ಮ ಹತ್ರ ಸಾಕ್ಷಿಗಳು ಕೇಳ್ಬಿಟ್ರೆ ಅಮ್ಮ ಅಕ್ಕ ತಂಗಿ ಹೆಂಡತಿ ಎಲ್ಲಾರು ಬರ್ತಾರಲ್ಲ ಸಾಲಿಗೆ. ಏನ್ ಚೆನ್ನಾಗೊಳ್ರಿ ನೀವು. ಯೋಚನೆ ಮಾಡ್ರಿ, ಸ್ವಲ್ಪ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡ್ರಿ ಹಿಂದೂಗಳೇ, ಯೋಚನೆ ಮಾಡಿ. ಈ ತಿಮ್ಮ ರೌಡಿ ಎಂಥವನು ಅಂತ ಅಂದ್ರೆ, ಈತನ ಮೇಲೇನೆ ಇನ್ನೂ ಒಂದು ಕೇಸ್ ಇದೆ. ಒಂದು ಹುಡುಗಿನ ಏನೋ ಮಿಸ್ಬಿಹೇವಿಯರ್ ಮಾಡ್ದ ಅಂತೇಳಿ ಒಂದು ಹುಡುಗಿದು ಕಂಪ್ಲೇಂಟ್ ಇದೆ ಈ ತಿಮ್ಮ ರೌಡಿ ಮೇಲೆ. ನೋಡಿ, ಯೋಚನೆ ಮಾಡಿ ನಮ್ಗೆ. ಈ ವಿಡಿಯೋ ಡಿಲೀಟ್ ಆಗೋದಕ್ಕೂ ಮುಂಚೆ ನೋಡಿ. ಈ ತಿಮ್ಮ ರೌಡಿ ಯಾವಾಗ ಡಿಲೀಟ್ ಮಾಡಿಸ್ತಾನೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ನಕ್ಸಲ್ಸ್ದು, ಭಯೋತ್ಪಾದಕರದು, ಟೆರರಿಸ್ಟ್ಗಳದ್ದು ಇವ್ರಗಳ್ದೆಲ್ಲ ಲಿಂಕ್ಸ್ಗಳು ನನಗಿಲ್ಲ, ನಮ್ಗಳಿಗೆ ಯಾರಿಗೂ ಇಲ್ಲ. ಇರೋದೇನಿದ್ರು ಈ ಮಹೇಶ್ ಶೆಟ್ಟಿ, ತಿಮ್ಮ ರೌಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ MD, ಜಯಂತ್ T ಇವ್ರಗಳಿಗಿರೋದು. ಆಮೇಲೆ ನಕ್ಸಲ್ಸ್ಗಳನ್ನ ಕರ್ಕೊಂಡ್ಬಂದು, ಭಯೋತ್ಪಾದಕರನ್ನ ಕರ್ಕೊಂಡು ಬಂದು, ನಿನ್ನ ಮನೆ ಮೇಲೆ ಬಾಂಬ್ ಹಾಕ್ಬಿಡ್ತೀವಿ, ವಿಡಿಯೋನ ಡಿಲೀಟ್ ಮಾಡು ಅಂತಂದ್ರು ಅಂತಾರೆ. ಇಲ್ಲ ಬೇಕಿದ್ರೆ ಯಾವುದಾದ್ರು ಇನ್ಫ್ಲೂಯೆನ್ಸ್, ಹಣದ ವ್ಯಾಮೋಹವನ್ನ ಬಳಸಿ ಡಿಲೀಟ್ ಮಾಡಿಸ್ಬಿಡ್ತಾರೆ. ಆದಷ್ಟು ಬೇಗ ಈ ವಿಡಿಯೋನ ನೋಡಿ. ಆದ್ರೆ ಸೇವ್ ಕೂಡ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ನ ಸ್ಕ್ರೀನ್ಶಾಟ್ಸ್ ತೆಗೆದಿಟ್ಕೊಳ್ಳಿ. ಮುಂದೊಂದು ದಿನ ನಿಮ್ಗೂ ಉಪಯೋಗ ಆಗ್ಬೋದು. ಮಹೇಶ್ ತಿಮ್ಮರೋಡಿ ಏನೆಲ್ಲ ಮಾಡಿದ್ದ, ಏನೆಲ್ಲ ಕೇಸ್ ಇದೆ ಇವನ ಮೇಲೆ ಅಂತೇಳಿ. ನಮಸ್ತೆ.